ಹಲೋ, ನಮಸ್ಕಾರ ಸನ್ನಿ ಅವರೇ. ಆ, ಇದು ನಿಮ್ಮ ಜಾತಕ 20 ಆಗಸ್ಟ್ 1982 5 ಗಂಟೆ 10 ನಿಮಿಷ ಅಂತ ಹಾಕಿದಿರಿ. ನಿಮ್ಮ ಜಾತಕದ ಪ್ರಕಾರ ಶನಿ ಬಂದು 1, 2 ಮತ್ತು 9. ಆಮೇಲೆ ಮಂಗಳ ಬಂದು 10. ನಿಮಗೆ ಮಂಗಳ 4, 10, 11 ಕೊಡ್ತಾನೆ. ಗುರು 3, 12, 11 ಕೊಡ್ತಾನೆ. 3, 11, 12 ಕೊಡ್ತಾನೆ. ಆ್ಯಂಡ್ ಎಲ್ಲ 12ನೇ ಮನೇಲಿ ಗುರು ಇದ್ದು ಅಂದರೆ ಸ್ವಲ್ಪ ಗುರು 12ನೇ ಮನೇಲಿದ್ದರೆ ಸ್ವಲ್ಪ ವ್ಯಯ ಜಾಸ್ತಿ ಅಂತ ಹೇಳ್ತಾರೆ. ಇದು ನಿಮ್ಮದು ಈಗ ಚರ ಸ್ಥಿರ ದ್ವಿಸ್ವಭಾವ, ಚರ ಸ್ಥಿರ ದ್ವಿಸ್ವಭಾವ, ಚರ ಸ್ಥಿರ ದ್ವಿಸ್ವಭಾವ. ಇದು ಚರ. ನಿಮ್ಮ ಲಗ್ನ ಬಂದು ಚರ ಲಗ್ನ. ಆಮೇಲೆ ನಿಮ್ಮ ಇದು ಬಂದು ಚಂದ್ರ ಇರೋ ಜಾಗ ಬಂದು ಸ್ಥಿರ. ನಿಮ್ಮ ಮನಸ್ಸು ಬಹಳ ಸ್ಥಿರವಾಗಿರುತ್ತೆ. ಸೊ ಸ್ಥಿರವಾದ ಮನಸ್ಸಿರೋದು ಅದೊಂಥರ ಒಳ್ಳೆಯದೇ. ಆದರೆ 8ನೇ ಮನೆಯಲ್ಲಿ 8ನೇ ಮನೇಲಿ ಚಂದ್ರ ಇರ್ತಾನೆ. 8ನೇ ಮನೇಲಿ ಚಂದ್ರ ಇದ್ದರೆ ಎಲ್ಲದ್ರ ಮೇಲೂ ಒಂಥರ ಕುತೂಹಲ. ಸೂರ್ಯ ಮತ್ತು ಚಂದ್ರರು ಜೊತೆಗಿದ್ದಾರೆ. ಸೂರ್ಯ ಚಂದ್ರ ಜೊತೆಗಿದ್ದಾರೆ ಅಂದರೆ ಅಮಾವಾಸ್ಯೆ ದಿವಸ ನೀವು ಹುಟ್ಟಿರ್ತೀರಿ. ಮತ್ತು ನಿಮಗೆ ಬುಧ ಆದಿತ್ಯ ಯೋಗ ಇರುತ್ತೆ. ಬುಧ ಆದಿತ್ಯ ಯೋಗ ಇತ್ತು ಅಂದರೆ ಯಾವಾಗಲೂ ಜನರಲಿ ಸೂರ್ಯ ಮತ್ತು ಬುಧ ಜೊತೆಗೆ ಇರ್ತಾರೆ. ಆದರೆ ನಿಮಗೆ 8ನೇ ಮನೇಲಿದ್ದಾನೆ ಸೂರ್ಯ. 8ನೇ ಮನೇಲಿದ್ದು ಅವನ ಸ್ವಸ್ಥಾನದಲ್ಲೇ ಇರೋದು ಬೇಸಿಕಲಿ ನಿಮಗೆ ಏನಾಗುತ್ತೆ, ವಿಪರೀತ ರಾಜಯೋಗ ಕೊಡ್ತದೆ. ಅವನು ವಿಪರೀತ ರಾಜಯೋಗ ಕೊಡೋದಲ್ದೇನೆ 12ನೇ ಮನೆ ಗುರು ಮತ್ತು 8, 6ನೇ ಸ್ಥಾನ. 6ನೇ ಸ್ಥಾನದಲ್ಲಿ 6ರ ಅಧಿಪತಿ 8ರಲ್ಲಿದ್ದರೆ ಅದೂ ನಿಮಗೆ ವಿಪರೀತ ರಾಜಯೋಗ ಕೊಡುತ್ತೆ. ನೀವು ಯಾಕಷ್ಟೊಂದು ಚಿಂತೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಿಮಗೆ ಸೂರ್ಯ ದಶೆ ಮತ್ತು ಬುಧ ದಶೆ ಬರಲಿ, ಅವಾಗ ಸೂಪರಾಗಿ ಫೈನಾನ್ಸಸ್ ಎಲ್ಲ ನಡೀತದೆ. ಈಗ ಶುಕ್ರ ದಶೆ 89ರವರೆಗೂ ಇದೆ. 95ರವರೆಗೂ ನಿಮಗೆ ಸೂರ್ಯ ದಶೆ ಇತ್ತು. ಸೂರ್ಯ ದಶೆ 95ರವರೆಗೂ ಇದ್ದಾಗ ನೀವು ಅವಾಗ ಬೇರೆ ಸಖತ್ತಾಗಿದ್ದರೋ ಅಥವಾ ಅವಾಗ ಎಜುಕೇಷನ್ ಟೈಮು, ಅವಾಗ ಹೇಗೆ ಆಗಿತ್ತು ಅನ್ನೋದು ಗೊತ್ತಿಲ್ಲ. 2005ರವರೆಗೂ ನಿಮಗೆ ಇದು ಇದೆ, ಚಂದ್ರ ದಶೆ ಇದೆ. 2012ರವರೆಗೂ ಮಂಗಳ ದಶೆ ಇದೆ. ಈಗ 2030ರವರೆಗೂ ರಾಹು ದಶೆ ಇದೆ. ರಾಹು ದಶೆ ನಿಮಗೆ ಬೇಸಿಕಲಿ ರಾಹು 6ನೇ ಮನೆ ಅಧಿಪತಿಯಾಗಿರೋದ್ರಿಂದ ಕೆಲಸ ಭಾಳ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡ್ತಾ ಇರುತ್ತೆ. ಸೊ ನಿಮಗೆ ಕೆಲಸ ಕಮ್ಮಿ ಮಾಡಬೇಕು ಅಂದರೆ ಅದೊಂದು ರಾಹುವಿನ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ. ಕೆಲಸ ಭಾಳ ಮಾಡ್ತಾ ಇರೋದು ಅದು ತಪ್ಪೇನಲ್ಲ. ದುಡ್ಡು ಬರಲಿ ಬರದೇ ಇರಲಿ ಕೆಲಸ ಮಾಡೋದು ಮಾತ್ರ ಬಿಡಬಾರ್ದು. ಆಮೇಲೆ ಗುರು ನಿಮಗೆ 2046ರವರೆಗೂ ಇದೆ. 2030ರಿಂದ 2046. ಶನಿ 2065. ನಿಮಗೆ ಬುಧ ಸಿಗೋದು ಲೇಟು. ಬುಧ ನಿಮಗೆ 6ನೇ ಅಧಿಪತಿ ಇದರಲ್ಲಿ ವಿಪರೀತ ರಾಜಯೋಗ ಸಿಗೋದು 2065ರಿಂದ 2082 ಇದೆ. ಈಗ ಸದ್ಯಕ್ಕಿರೋ ದಶೆ ಇದೆಯಲ್ಲ, ಮಂಗಳ ದಶೆ ಇದೆ. ಮಂಗಳ ದಶೆ ನಿಮಗೆ ಅದೂ ಮಂಗಳ ಅಂತೀನಿ, ರಾಹು ದಶೆ ಇದೆ. ಸೊ ರಾಹು ದಶೆ ಇದ್ದಾಗ ರಾಹು 6ನೇ ಮನೇಲಿ ಇರ್ತಾನೆ, ಅವನು ಉಚ್ಚ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ಒಂದು ಸಿಕ್ಕಾಪಟ್ಟೆ ಕೆಲಸ ಇರಲೇಬೇಕು ನಿಮ್ಮ ಕೈಯಲ್ಲಿ. ಅಥವಾ ಕೆಲಸ ಇಲ್ಲ ಅಂತ ಬೇಜಾರಾಗಿರ್ತೀರಿ. ಅಂದರೆ ಕೆಲಸ ಇಲ್ಲ ಅಂದರೆ ನಿಮಗೆ ಅಂದ್ಕೊಂಡಷ್ಟು ಕೆಲಸ ಇಲ್ಲ, ನಿಮ್ಮ ಹತ್ರ ಕೆಲಸ ಇದ್ದೇ ಇರುತ್ತೆ. ನಿಮಗೆ ಕೆಲಸ ಕಡಿಮೆ ಆದರೆ ಬೇಜಾರು. ಹಾಗಾಗಿ ನಾನು ಹೇಳಿದ್ದು, ನಾನು ಒನ್ ವೇ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ಸರ್ ಅಷ್ಟೇನು ಜಾಣತನ ಇರೋದಿಲ್ಲ ನನಗೆ. ಬಟ್ ಬೇಸಿಕಲಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಬೇಕು. ನೋಡಿ, ರಾಹು ನಿಮಗೆ 1, 2, 3, 5, 3, 6, 8, 9, 12 ಕೊಟ್ಟಿದ್ದಾನೆ. 1, 2, 3, 5, 7, 10 ಕೊಟ್ಟಿದ್ದಾನೆ. 2 ಅಂದರೆ ದುಡ್ಡು ಕೊಡ್ತಾನೆ ಅಂತ. ಅವನು ದುಡ್ಡು ಕೊಡ್ತಾನೆ. ನೀವು ಸ್ವಂತ ಎಫರ್ಟ್ ಹಾಕಲೇಬೇಕು. ಸ್ವಂತ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇರಬೇಕು. ಶನಿ 1, 2, 9 ಕೊಟ್ಟಿದ್ದಾನೆ. ಸೂರ್ಯ 7, 8 ಕೊಟ್ಟಿದ್ದಾನೆ. ಆಮೇಲೆ ಚಂದ್ರನು 7, 8 ಕೊಟ್ಟಿದ್ದಾನೆ. ಸೊ ನಿಮಗೆ 7, 8 ಅಂತಂದರೆ ಈಗ ನೀವು ಬಳ್ಳಾರಿಯಲ್ಲಿ ಇರ್ತೀರಿ, ಮೈನಿಂಗ್ ಮಾಡೋದು ಅಥವಾ ಹೀಗೆ. 8 ಅಂದರೆ ಹಿಡನ್, ಗುಪ್ತವಾದ ಸ್ಥಳ. ಅಂಥದ್ದು ಏನಾದರೂ ಒಂದು ಮಾಡೋದು ನಿಮಗೆ
ಶ್ರೇಯಸ್ಕರ ಅನ್ನೋ ಥರ ಅನ್ನಿಸ್ತದೆ. ಮತ್ತು 1, 2, 9 ಶನಿ ಇದ್ದರೆ ಪಿತ್ರಾರ್ಜಿತ ಆಸ್ತಿ ಅಥವಾ ಮನೆ ಕಡೆ ಕೆಲಸನೇ ನೀವು ಮಾಡ್ತಾ ಇದ್ದೀರೋ ಏನೋ ಗೊತ್ತಿಲ್ಲ. ನೀವು ಎಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ ಅನ್ನೋದು ನೋಡಿ. ಫೈನಾನ್ಷಿಯಲ್ಸ್ ಬೇಸಿಕಲಿ ಫೈನಾನ್ಷಿಯಲ್ಸ್ ಈ ರಾಹು ದಶೆ ನಡೆಯಬೇಕಾದ್ರೆ 6ನೇ ಮನೆಯಲ್ಲಿ 6ನೇ ಮನೆ ನೀವು ಉಚ್ಚ ಸ್ಥಾನದಲ್ಲಿ ರಾಹು ಇದ್ದರೆ ನಿಮಗೆ ಕೆಲಸ ಭಾಳ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಸಿಕ್ಕಾಪಡೆ ಆಸೆಗಳು ಜಾಸ್ತಿ ಇರ್ತವೆ. ಸೊ ಅದೇ ಒಂದು ವಿಚಾರದಲ್ಲಿ ನೀವು ಇದು ಮಾಡ್ತೀರಿ. ಆದರೆ ಯಾವುದೇ ಆಸೆ ಇಟ್ಕೊಂಡಿದ್ರು 12ನೇ ಮನೆಯಲ್ಲಿ ಕೇತು ಇರೋದಕ್ಕೆ ನಿಮಗೆ ಸ್ವಲ್ಪ ದಿವಸದಲ್ಲಿ ಅದರ ಮೇಲೆ ವಿಯೋಗ ಅನ್ನೋದು ಬಂದಂಗೆ ಬರುತ್ತೆ. ವಿಯೋಗ ಅಂದರೆ ಹೋಗ್ಲಿ ಬಿಡು ಏನಾಗುತ್ತೆ ಅನ್ನೋ ಒಂದು ಭಾವನೆ ನಿಮಗೆ ಬರುತ್ತೆ. ಇದು ಪಂಚಾಂಗ ನೋಡೋಣ. ನೀವು ಯಾವ ದಿನ ಏನು ಕತೆ ಹುಟ್ಟಿರಿ. ಶುಕ್ರವಾರ ಹುಟ್ಟಿದಿರಿ, ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದಿರಿ. ಪೂರ್ವ ಫಾಲ್ಗುಣಿ ಶುಕ್ರನ ನಕ್ಷತ್ರ. ಸೊ ಪೂರ್ವ ಫಾಲ್ಗುಣಿ ಶುಕ್ರ ನಕ್ಷತ್ರ ಅಂದರೆ ಸೂರ್ಯ ನಕ್ಷತ್ರಗಳು. ಉತ್ತರ ಫಾಲ್ಗುಣಿ ಎಲ್ಲ ನಿಮಗೆ ಸೂರ್ಯ ನಿಮಗೆ ಸಂಪತ್ತು ತಾರೆ ಆಗ್ತಾನೆ. ಸೂರ್ಯ ಸಂಪತ್ತು ತಾರೆ ಆಗೋದ್ರಿಂದ, ಆಮೇಲೆ ಸೂರ್ಯ ನಿಮಗೆ ವಿಪರೀತ ರಾಜಯೋಗ ಇರೋದ್ರಿಂದ ನೀವು ಇನ್ನೂ ಸಂಪತ್ತು ಬೇಕು ಬೇಕು ಅಂತ ಒಂದು ಫೀಲಿಂಗ್ ಇತ್ತು ಅಂದರೆ ಇದನ್ನ ಗೋಧಿ ಸೇವನೆ ಮಾಡಿರಿ. ನೀವು ಬಯಲುಸೀಮೆಯವರು ಗೋಧಿ ಹುಗ್ಗಿ ತಿನ್ನೋದಾದ್ರೆ ಗೋಧಿ ಹುಗ್ಗಿ ತಿನ್ನಿರಿ. ಆಮೇಲೆ ಇದ್ರದ್ದು ರಾಹು ನಿಮಗೆ ಬಹಳ ಕೆಲಸ ಬಹಳ ಇದು ಬೇಜಾರಾಗ್ತಾ ಇದೆಯೋ, ಅಥವಾ ಕೆಲಸದಿಂದ ನಿಮಗೆ ದುಡ್ಡು ಬರ್ತಾ ಇಲ್ವೋ, ಅಥವಾ ಕೆಲಸ ಕಡಿಮೆ ಇದೆ ಅಂತ ಅಂದ್ಕೊಂಡಿದ್ದೀರೋ ಗೊತ್ತಿಲ್ಲ. ನಿಮಗೆ ಕೆಲಸ ಜಾಸ್ತಿ ಆಗಿದೆ ಅಂತಂದರೆ ಸ್ವಲ್ಪ ಉದ್ದು ತಿನ್ನೋದು ಕಮ್ಮಿ ಮಾಡಿ. ನಿಮಗೆ ಕೆಲಸ ಹೆಚ್ಚಿಗೆ ಬೇಕು ಅಂತಂದರೆ ಇಡ್ಲಿ ವಡ ತಿನ್ಲಿಕ್ಕೆ ಹಿಡೀರಿ, ಉದ್ದಿನಿಂದ ಮಾಡಿರೋದು. ಬಟ್ ನಿಮಗೆ ಇನ್ನೂ ದುಡ್ಡು ಹೆಚ್ಚಿಗೆ ಆಗಬೇಕು ಅಂತಂದರೆ ನಿಮ್ಮ ಸಂಪತ್ತು ತಾರೆಯಾದ ಗೋಧಿ ಸೇವನೆ ಮಾಡಬೇಕು. ಗೋಧಿ ಸೇವನೆ ಮಾಡೋದ್ರಿಂದ ಇದು ಆಗುತ್ತೆ. ನಿಮ್ಮದು ಸೂರ್ಯ ಮಘ ನಕ್ಷತ್ರದಲ್ಲಿದ್ದಾನೆ. ಮಘ ನಕ್ಷತ್ರ ಅಂದರೆ ಕೇತುವಿನ ನಕ್ಷತ್ರದಲ್ಲಿದ್ದಾನೆ. ಸೊ ಸೂರ್ಯನ ಆರಾಧನೆ ಮಾಡೋದು ಬೆಸ್ಟ್. ಸೂರ್ಯ ನಿಮಗೆ ಸಂಪತ್ತು ತಾರೆ ಆಗ್ತಾನೆ. ಅವನು ಪರಮ ಮಿತ್ರ ತಾರೆಯಲ್ಲಿರ್ತಾನೆ. ನೋಡಿ, ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತನಾದ್ರು ಹೇಳ್ಕೊಳ್ಳಿ. ಅಥವಾ ಬೆಳಗ್ಗೆ ಎದ್ದು ಸೂರ್ಯನಿಗೆ ತಾಮ್ರದ ಚೆಂಬ ಇದರಲ್ಲಿ ತಾಮ್ರದ ಚರಿಗೆ ಅಥವಾ ಚೆಂಬು ಅಥವಾ ಗಿಂಡಿಯಲ್ಲಿ ಸೂರ್ಯನಿಗೆ ನೀರನ್ನು ಕೊಡೋದ್ರಿಂದ, ಅರ್ಘ್ಯ ಕೊಡೋದ್ರಿಂದ ಅದು ಇಂಪ್ರೂವ್ ಆಗುತ್ತೆ. ಬಟ್ ನನಗನ್ಸಿದ ಪ್ರಕಾರ ಎಲ್ಲ ರೀತಿಯಿಂದಲೂ ನಿಮ್ಮ ಜಾತಕ ಚೆನ್ನಾಗಿದೆ ಅಂತಲೇ ಅನ್ಕೋತೀನಿ. ಈಗ ರಾಹು ದಶೆ ನಡೀತಾ ಇದೆ. ಹಾಗಾಗಿ ನೀವು ಸ್ವಲ್ಪ ರಾಹು ಅಂದರೆ ತಲೆ ಅಂತ ಸರ್ ಹೇಳಿದ್ರಲ್ಲ 2020 ಈಗ ಮೊದಲೇನಾಗಿತ್ತು ಅಂದರೆ ರಾಹು ನಿಮ್ಮ ಲಗ್ನದಲ್ಲೇ ಇದ್ದ. ಗೋಚಾರ ರಾಹು 2019ರಿಂದ 2020 ಸೆಪ್ಟೆಂಬರ್ವರೆಗೂ. ಈಗ ಅವನು 12ನೇ ಮನೆಯಲ್ಲಿ ಇರ್ತಾನೆ. 12ನೇ ಮನೆ ರಾಹು ಅಂದರೆ ಜಪ ತಪ ಎಲ್ಲ ಮಾಡಬೇಕು ಅನ್ನೋದು ಒಂದು ಗೋಚಾರ ರಾಹು 30% ಜಪ ತಪ ಮಾಡಲಿಕ್ಕೆ ಇದನ್ನ ಮಾಡ್ತಾನೆ. ನಮ್ಮ ಕಡೆಗೆ ನಾನು ಬಹಳ ಜನ ಸ್ವಾಮೀಜಿಗಳದ್ದು ಜಾತಕ ನೋಡಿದ್ದೀನಿ. 12ನೇ ಮನೇಲಿ ರಾಹು ಇರ್ತಾನೆ. 12ನೇ ಮನೆ ರಾಹು ಇದ್ರೆ ಜಪ ತಪ ಮಾಡಲೇಬೇಕು. ಆಮೇಲೆ ಬೇಸಿಕಲಿ ಏನಾಗಿರುತ್ತೆ, 12ನೇ ಮನೇಲಿ ನಿಮಗೆ ಕೇತು ಇದೆ. ನಿಮಗೆ 12ನೇ ಮನೇಲಿ ಕೇತು ಇದ್ರೆ ವಿರಕ್ತಿ ಅಥವಾ ಇದು ಯಾವುದೇ ಒಂದು ವಿಚಾರದ ಮೇಲೆ ಅಷ್ಟೊಂದು ಇದು ಇರೋದಿಲ್ಲ. ಏನು ಅಂದರೆ ಮೋಹ ಇರೋದಿಲ್ಲ 12ನೇ ಮನೆ ಕೇತು ಇದ್ದರೆ. ನೋಡಿ, ಮತ್ತೇನಾದ್ರು ಡೌಟ್ಸ್ ಇದ್ದರೆ ಕೇಳಿ. ನಾನು ಕಲಿತಾ ಇರೋ ಸ್ಟೂಡೆಂಟ್. ಥ್ಯಾಂಕ್ ಯು.